ಬಿಗ್ ಬಾಸ್ ಒಂದು ಚಟುವಟಿಕೆಯೊಂದನ್ನು ಕೊಟ್ಟಿದ್ದಾರೆ. ಮನೆಗೆ ದಿನಸಿ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಒಂದು ಬಜಾರನ್ನು ಕೊಟ್ಟಿದ್ದಾರೆ. ಆ ಬಜಾರ್ಗೆ ಕಣ್ಣು ಕಟ್ಟಿಕೊಂಡು ಇತ್ತ ಇರಬೇಕು 4 ಜನ. ಇದರಲ್ಲಿ ಬಿಗ್ ಬಾಸ್ ಹೇಳ್ತಾ ಹೋಗ್ತಾರೆ. ಆ ಹೇಳ್ತಾ ಹೋದಾಗ ಯಾವುದು ಬೇಕೋ ಅದಕ್ಕೆ ಬಜಾರ್ ಹೊಡೆದ್ರೆ ಬಿಗ್ ಬಾಸ್ ಮನೆಗೆ ಅದನ್ನು ಕಳಿಸ್ಕೊಡ್ತಾರೆ. ಅದೇ ರೀತಿ ಹಿಂಗೆ ಹೊಡೆಯೋಕ್ಕೆ ಅಂತ ಹೋಗ್ತಾರೆ. 4 ಜನಕ್ಕೆ ಬಿಟ್ಟಿರ್ತಾರೆ. ಇದರಲ್ಲಿ ಸಂಗೀತನೂ ಕೂಡ ಇರ್ತಾಳೆ. ಇನ್ನು ಬಜಾರ್ ಹೊಡೆಯೋ ಸಮಯದಲ್ಲಿ ಯಾವುದಕ್ಕೆ ಬಜಾರ್ ಹೊಡಿಬೇಕು, ಯಾವುದಕ್ಕೆ ಹೊಡಿಬಾರ್ದು ಅಂತ ಕೂಡ ಅರ್ಥ ಮಾಡ್ಕೊಳ್ತಾರೆ. ಸಂಗೀತ ಸಿಕ್ಕಿದ್ದಕ್ಕೆಲ್ಲ ಬಜಾರ್ ಹೊಡಿತಾರೆ ಶುರು ಮಾಡ್ತಾರೆ. ಆಗ ಮನೆಗೆ ಬಂದಿದ್ದ ದಿನಸಿ ಸಾಮಾನುಗಳು ಕೂಡ ಈಗ ವಾಪಸ್ ಹೋಗಲು ಕೂಡ ಶುರು ಆಯಿತು ಅಂತಲೇ ಹೇಳ್ಬೋದು. ಅಷ್ಟೆಲ್ಲ ಯಾವ ದಿನಸಿ ಸಾಮಾನು ಬೇಕೋ ಆ ದಿನಸಿ ಸಾಮಾನಿಗೆ ಬಜಾರ್ ಹೊಡೆಯೋದಲ್ಲೇ ಕೈ ಕೊಡ್ತಾಳೆ. ಇಲ್ಲಿ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಮತ್ತು ಅಕ್ಕಿಗೂ ಕೂಡ ಬಜಾರ್ ಹೊಡೆದಲೆ ಅದಕ್ಕೂ ಕೂಡ ಕೈ ಎತ್ತೋ ಥರ ಮಾಡ್ತಾಳೆ. ಈ ಕೆಲಸ ಮಾಡಿದ್ದಕ್ಕೆ ಸಂಗೀತ ಮೇಲೆ ಫುಲ್ಲು ರೊಚ್ಚಿಗೆದ್ದಿದ್ದಾರೆ ವಿನಯ್. ನಿನಗೆ ಮಾಡೋಕ್ಕೆ ಬಂದರೆ ಬರಬೇಕಿತ್ತು, ಎಲ್ಲರೂ ಹೋಗಲ್ಲ ಅಂತ ಹೇಳಬೇಕಿತ್ತು. ಬೇರೆಯವರಾದರೂ ಹೋಗೋರು. ನೀನು ದೊಡ್ಡ ಶೋ ತೋರಿಸೋ ಥರ ಹೋಗ್ಬಿಟ್ಟು ಮನೆ ಮಂದಿಗೆಲ್ಲ ಉಪವಾಸಕ್ಕೆ ಕೆಡವಿದೆಯಲ್ಲ, ಇನ್ನೇನು ತಣ್ಣೀರು ಕುಡ್ಕೊಂಡು ಬದುಕೋಕ್ಕಾಗುತ್ತಾ ವಾರ್ವೆಲ್ಲ ಅಂತ ಹೇಳಿ ವಿನಯ್ ಮತ್ತು ತುಕಾಲಿ ಸಂತೋಷ್ ಕ್ಯಾಕರಿಸಿ ಸಂಗೀತ ಮುಖಕ್ಕೆ ಒಗಿತಿದ್ದಾರೆ. ಇನ್ನು ನಮ್ರತಾ ಅಂತ ಏನೂ ಗೊತ್ತಿಲ್ಲದೆ ಸುಮ್ಮನೆ ಕೂತಿದ್ದಾಳೆ. ಸಂಗೀತ ಮೇಲೆ ಕೂಗಾಡ್ದೆಲ್ಲ ನನಗೆ ಬಂದು ಬೈತಾಳು ಅಂತ ಹೇಳಿ ನಮ್ರತಾ ಕೂತಿದ್ದಾಳೆ. ಯಾಕೆಂದರೆ ನಮ್ರತಾಗೆ ಹೋಗು ಅಂತ ಅವಳು ಹೇಳಿರ್ತಾಳೆ ಕೂಡ.